ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಒಂದು ತುಂಬಾ ಅಮೇಝಿಂಗ್ ಟ್ರಾನ್ಸ್ಫಾರ್ಮೇಷನ್ ಆಗಿರುವಂಥ ಯಶೋಧ ಡಿ ಅವ್ರದ್ದು ಟ್ರಾನ್ಸ್ಫಾರ್ಮೇಷನ್ ಅಥವಾ ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವ್ರು ಬಂದುಬಿಟ್ಟು ನಮ್ಮ ವೀಡಿಯೋಸ್ನ ನೋಡಿಬಿಟ್ಟು ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ 11 kg ಕಡಿಮೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಜರ್ನಿ ಏನು ಗೊತ್ತಾ, ನನ್ನ ವೆಯ್ಟ್ ಲಾಸ್ ಜರ್ನಿನೇ ನೋಡ್ಕೊಂಡಂಗಾಯಿತು. ಯಾಕಂದರೆ ತುಂಬ ಜನದ ಕಂಪ್ಲೇಂಟ್ ಇರುತ್ತೆ, ನಮ್ಮದು ವೆಯ್ಟ್ ಇಷ್ಟು ಕಡಿಮೆ ಆಗಿ ಒಂದು 5-6 kg ಕಡಿಮೆ ಆಗಿ ಸ್ಟ್ರಕ್ ಆಗಿಬಿಟ್ಟಿದೆ, ಏನೇ ಫಾಲೋ ಮಾಡಿದ್ರು ಆಗ್ತಾ ಇಲ್ಲ ಅಂತ ಎಷ್ಟೊಂದು ಜನ ನನಗೆ ಕಮೆಂಟ್ಸ್ ಮಾಡ್ತಿರ್ತೀರಾ. ಸೊ ನನ್ನ ಹಳೆ ವೀಡಿಯೋಸ್ ಎಲ್ಲ ನೀವು ಚೆಕ್ ಮಾಡಿದ್ರೆ ನಾನು ಎವ್ರಿ ವೀಡಿಯೋಸಲ್ಲೂ ಟಿಪ್ಸ್ ಕೊಡ್ತಾನೆ ಬಂದಿದ್ದೀನಿ. ನನಗೂ ಈ ಥರ ಸ್ಟ್ರಕ್ ಆದಾಗ ನಾನು ಯಾವ ಥರ ಫಾಲೋ ಮಾಡ್ತಿದ್ದೆ ಆ್ಯಂಡ್ ನಾನು ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ದಿಲ್ಲ, ಸೊ ಅವೇ ಟಿಪ್ಸ್ನ ಇವರು ಫಾಲೋ ಮಾಡಿ 11 kg ಕಡಿಮೆ ಮಾಡ್ಕೊಂಡಿದ್ದಾರಂತೆ. ಸೊ ಸ್ಟ್ರಕ್ ಆಗಿರೋಂಥ ಅವ್ರ ವೆಯ್ಟ್ನ ಅವ್ರ ಟಾರ್ಗೆಟ್ ರೀಚ್ ಆಗೋವರೆಗೂ ಬಿಡಲಿಲ್ಲ. ಸೊ ಅವ್ರದ್ದು ಯಾವ ಥರ ಇತ್ತು ಈ ವೆಯ್ಟ್ ಲಾಸ್ ಜರ್ನಿ, ಆ್ಯಂಡ್ ನನಗೆ ಅವ್ರದ್ದು ಡೆಡಿಕೇಶನ್ ತುಂಬಾ ಇಷ್ಟ ಆಯಿತು. ಸೊ ಅವ್ರು ಕೊಟ್ಟಿರೋವಂಥ ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು ಆ್ಯಂಡ್ ಅವ್ರದ್ದು ಫೋಟೋಸ್ ವೀಡಿಯೋಸ್ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಹಾಗೆ ಇವ್ರ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಅಂತಂದರೆ, ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋವಂಥ ಏನು ಶಾವಿಗೆ ಉಪ್ಪಿಟ್ಟು, ದೋಸೆ ಅಥವಾ ನಾರ್ಮಲ್ ಏನು ನಾವು ಬಾತ್ಗಳನ್ನೆಲ್ಲ ಮಾಡ್ಕೊತೀವಲ್ಲ, ಸೊ ಮನೆಯಲ್ಲಿ ಅಡುಗೆ ಇರೋವಂಥದ್ದನ್ನೇ ತಿನ್ಕೊಂಡು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು. ಸ್ಪೆಷಲಿ ಹೌಸ್ ವೈಫ್ಗಳಿಗೆ ಇದೇ ಒಂದು ಆಸೆ ಇರುತ್ತೆ. ಸೊ ಅದನ್ನೇ ಫಾಲೋ ಮಾಡಿ ಇವರು ಯಾವ ಥರ ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲನೂ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಸೊ ಹಾಗಿದ್ರೆ ವಿಡಿಯೋನ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ. ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಮ್ಯಾಮ್, ನಿಮ್ಮ ಚಾನಲ್ ಬಗ್ಗೆ ವೆಯ್ಟ್ ಲಾಸ್ ಬಗ್ಗೆ ಚೆಕ್ ಮಾಡಬೇಕಾದ್ರೆ ನಿಮ್ಮ ಚಾನಲ್ ಬಗ್ಗೆ ಗೊತ್ತಾಯಿತು ನನಗೆ. ಆಮೇಲೆ ಎಲ್ಲ ರೆಸಿಪೀಸು ವೀಡಿಯೋಸು ಎಲ್ಲ ನೋಡ್ತಾ ಇದ್ದೆ, ಮತ್ತು ನಾನು ಟ್ರೈ ಮಾಡ್ತಾ ಇದ್ದೆ. ಆವಾಗ ನನಗೆ ಒಂದೊಂದೇ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗಿಂದ ನಿಮ್ಮದು ಎಲ್ಲ ವೀಡಿಯೋಸು ರೆಸಿಪೀಸು ಎಲ್ಲನೂ ಬರ್ಕೊತಾ ಇದ್ದೆ, ಎಲ್ಲನೂ ಫಾಲೋ ಅಪ್ ಮಾಡ್ತಾ ಇದ್ದೆ. ನಿಮ್ಮ ವೀಡಿಯೋಸಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಮನೆಯಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದರಲ್ಲೇ ಯಾವ ಥರ ನಾವು ರೆಸಿಪೀಸ್ ಮಾಡ್ಕೋಬೋದು, ಯಾವ ಥರ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಹೆಲ್ದಿಯಾಗಿ ಯಾವ ಥರ ಇರಬೇಕು ಅಂತ ನಿಮ್ಮ ಚಾನಲ್ ನೋಡಿಕೊಂಡ್ರೆ ಯಶೋಧ ಅವ್ರ ಡಯಟ್ ರೂಟೀನು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ 1.5 ಗ್ಲಾಸ್ ಅಷ್ಟು ಬಿಸಿನೀರನ್ನ ತೊಗೊಳೋದ್ರಿಂದ, ಅಂದರೆ ಸ್ವಲ್ಪ ಉಗುರು ಬೆಚ್ಚ ನೀರು ತೊಗೊಳ್ತೀವಲ್ಲ, ಸೊ ಅದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಟೈಮಿಂಗ್ಸ್ ಎಲ್ಲನೂ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ, ಯಾವ್ಯಾವ ಟೈಮಲ್ಲಿ ಅವ್ರು ಏನೇನು ತೊಗೊಳ್ತಿದ್ರು ಅಂತ. ಸೊ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದೆ ನೋಡಿ, ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಖಾಲಿ ಹೊಟ್ಟೆಯಲ್ಲಿ ನಾವು ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಜ್ಯೂಸ್ ಕುಡಿಬೇಕು ಅಂತ ಹೇಳಿದಾಗ, ಸೊ ನೀರೂ ಕುಡಿದೆ ನಾವು ಈ ಥರ ಡಿಟಾಕ್ಸ್ ಡ್ರಿಂಕ್ಗಳನ್ನ ತೊಗೋಬೇಕೇನೋ ಅಂತ ಅಂದ್ಕೊಂಡಿರ್ತಾರೆ. ಸೊ ಆ ಥರ ಇಲ್ಲ, ಖಾಲಿ ಹೊಟ್ಟೆಯಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಥರ 1 ಗ್ಲಾಸು 2 ಗ್ಲಾಸ್ ಅಷ್ಟು ನೀರನ್ನ ತೊಗೊಳೋದ್ರಿಂದ, ಸ್ವಲ್ಪ ಉಗುರು ಬೆಚ್ಚ ನೀರನ್ನ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ಒಂದು ಡಿಟಾಕ್ಸ್ ಜ್ಯೂಸನ್ನ ತೊಗೊಳ್ತಿದ್ರು. ಸೊ ಆಲ್ಮೋಸ್ಟ್ ಅವ್ರು ತೊಗೊಳ್ತಿದ್ದು ಆಮ್ಲ ಜ್ಯೂಸು. ಸೊ ಇದು ಬಂದುಬಿಟ್ಟು ಸೀಸನಲ್ಲಿ ಆರಾಮಾಗಿ ಸಿಗುತ್ತೆ ಆ್ಯಂಡ್ ಕಾಸ್ಟ್ಲಿನೂ ಅಲ್ಲ. ಇದನ್ನು ಬರೀ ವೆಯ್ಟ್ ಲಾಸ್ಗಷ್ಟೇ ಅಲ್ಲ, ನಮ್ಮ ಸ್ಕಿನ್ಗೆ ಮತ್ತು ಹೇರ್ ಫಾಲ್ ಯಾರಿಗೆ ತುಂಬ ಜಾಸ್ತಿ ಆಗ್ತಿರುತ್ತಲ್ಲ, ಸೊ ಅವ್ರು ಡೈಲಿ ಒಂದು ಆಮ್ಲನ ತೊಗೊಂಡು ಜಸ್ಟ್ 21 ಡೇಸಲ್ಲೇ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ, ಹೇರಲ್ಲಾಗಿರ್ಬೋದು, ಸ್ಕಿನ್ನಲ್ಲಾಗಿರ್ಬೋದು. ಸೊ ನಾನು ನಿಮಗೆ ತುಂಬ ವೀಡಿಯೋಸಲ್ಲೂ ಮೆನ್ಷನ್ ಮಾಡಿದ್ದೀನಿ ಈ ಥರ ಆಮ್ಲನ ತೊಗೊಳೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ, ಬರೀ ವೆಯ್ಟ್ ಲಾಸ್ಗಷ್ಟೇ ಅಲ್ಲ ಅಂತ. ಸೊ ಹಾಗಾಗಿ ಅವರು ಫ್ರೀಕ್ವೆಂಟಾಗಿ ತೊಗೊಳ್ತಿದ್ದಂಥ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಈ ಆಮ್ಲ ಜ್ಯೂಸು. ಸೊ ಸೀಸನಲ್ಲಿ ನಿಮಗೆ ಸಿಕ್ಕರೆ ಮಾತ್ರ ಖಂಡಿತ ಬಿಡೋಕ್ಕೆ ಹೋಗಬೇಡಿ, ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು 1 ಆಮ್ಲನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಆ್ಯಂಡ್ ಡೈಜೆಷನ್ಗೂ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಪುದೀನ, ಹಾಗೆ 1-2 ಕಾಳು ಮೆಣಸನ್ನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ಟ್ರೈನ್ ಹಾಗೆ ಕುಡಿಯೋದಕ್ಕಾದ್ರೂ ಕುಡೀರಿ, ಇಲ್ಲ ಅಂತಂದರೆ ಸ್ವಲ್ಪ ಫಿಲ್ಟರ್ ಮಾಡ್ಕೊಂಬಿಟ್ಟು ಇದಕ್ಕೆ 1 ಗ್ಲಾಸ್ ಅಷ್ಟು ನಾವು ನೀರನ್ನ ಮಿಕ್ಸ್ ಮಾಡಿಕೊಂಡು ತೊಗೋಬೇಕು. ಈ ಥರ ಡಿಟಾಕ್ಸ್ ಜ್ಯೂಸ್ಗಳನ್ನ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ತೊಗೋಬೋದಾ, ಫಾಸ್ಟಿಂಗ್ ವಿಂಡೋ ಅಲ್ಲಿ ಅಂದರೆ, ಸೊ ಆರಾಮ್ಸೆ ತೊಗೋಬೋದು. ಇದು ಬಂದುಬಿಟ್ಟು ನಮಗೆ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್ಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಬೂದ್ಗುಂಬಳಕಾಯಿ ಜ್ಯೂಸ್, ಆ್ಯಶ್ ಗಾರ್ಡ್ ಜ್ಯೂಸ್ ಅಂತ ಹೇಳ್ತೀವಲ್ಲ, ಅಥವಾ ಗ್ರೀನ್ ಡಿಟಾಕ್ಸ್ ಜ್ಯೂಸ್ ಅಂತ, ಸೊ ಈ ಥರದನ್ನೆಲ್ಲ ನಾವು ಫಾಸ್ಟಿಂಗ್ ವಿಂಡೋ ಅಲ್ಲಿ ತೊಗೊಳ್ಬೋದು.
ಸೊ ಇವ್ರು ಬಂದುಬಿಟ್ಟು ಈ ಡಿಟಾಕ್ಸ್ ಜ್ಯೂಸ್ನ ಬೆಳಗ್ಗೆ 10:30 ಈ ಟೈಮಲ್ಲಿ ತೊಗೊಳ್ತಿದ್ರಂತೆ. ಆ್ಯಂಡ್ ಟೈಮಿಂಗ್ಸ್ ಬಂದುಬಿಟ್ಟು ಯಾರು ಯಾವ ಟೈಮಿಂಗ್ಸ್ ಫಾಲೋ ಮಾಡಿರ್ತಾರಲ್ಲ ಅದೇ ಟೈಮಿಂಗ್ಸ್ನ ಫಾಲೋ ಮಾಡಬೇಕಂತ ಏನೂ ಇಲ್ಲ. ನಿಮ್ಮ ಕಂಫರ್ಟಬಲ್ಗೆ ಅಂದರೆ ನಿಮ್ಮ ಕಂಫರ್ಟಬಲ್ ಟೈಮಿಂಗ್ಸ್ ಏನಿರುತ್ತಲ್ಲ ಸೊ ಆ ಟೈಮಲ್ಲಿ ನೀವು ಫಾಲೋ ಮಾಡಿಕೊಂಡ್ರೆ ನಡೆಯುತ್ತೆ. ಬಟ್ ಜಸ್ಟ್ ಇವ್ರು ಯಾವ ಥರ ಡಯಟ್ ರೊಟೀನ್ ಫಾಲೋ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಡಿಟಾಕ್ಸ್ ಜ್ಯೂಸ್ ಕುಡ್ದಾದ್ಮೇಲೆ ಅರೌಂಡ್ 40 to 45 ಮಿನಿಟ್ಸ್ ಗ್ಯಾಪ್ ಬಿಟ್ಟು ನೆಕ್ಸ್ಟು ನೆನೆಸಿಟ್ಟಿರೋ ಅಂಥ ಒಂದು 4-5 ಬಾದಾಮಿ, ಹಾಗೆ ಒಂದು 4 ದ್ರಾಕ್ಷಿ, ಒಣ ದ್ರಾಕ್ಷಿ, ಒಂದು ಖರ್ಜೂರ. ಸೊ ಈ ಥರ ಅವರು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ಗೂ ಮುಂಚೆ ತೊಗೊಳ್ತಿದ್ರು. ಸೊ ನಿಮ್ಮ ಮನೇಲಿ ಏನಾದರೂ ನಟ್ಸ್ ಇತ್ತು ಅಂದರೆ, ಇಲ್ಲಾಂದರೆ ಈ ಥರ ಬಾದಾಮಿ ಈ ಥರದನ್ನ ನೀವು ನೆನೆಸಿಟ್ಕೊಂಡಿರೋವಂಥದ್ದನ್ನ ತೊಗೊಳ್ಬೋದು. ಸೊ ಇವ್ರದ್ದು ಡಯಟ್ ರೋಟೀನ್ ಏನಿದೆಯಲ್ಲ, ಸೊ ಇವ್ರ ವೆಯ್ಟ್ ಲಾಸ್ ಜರ್ನಿ ಸ್ಟ್ರಕ್ ಆಗಿರೋವಂಥ ವೆಯ್ಟ್ನ ಕಡಿಮೆ ಮಾಡಿದೆ. ಸೊ ಅವ್ರು ಯಾವ ಥರ ಫುಡ್ನ ತೊಗೊಳ್ತಾ ಇದ್ರು ಮೇನ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಈ ಥರ ನೆನೆಸಿಟ್ಟಿರೋವಂಥ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಆಗಿರ್ಬೋದು, ಏನೂ ಇಲ್ಲ ಅಂದ್ರೂ 1 ಸ್ಪೂನಷ್ಟು ಶೇಂಗಾ ಬೀಜನಾದರೂ ನೆನೆಸಿಟ್ಕೊಂಡು ತೊಗೋಬೋದು. ಆ್ಯಂಡ್ ವಾಲ್ನಟ್ಟೂ ತೊಗೋಬೋದು. ಸೊ ಈ ಥರ ಅವರು ಬ್ರೇಕ್ಫಾಸ್ಟ್ಗೂ ಒಂದು 15-20 ಮಿನಿಟ್ಸ್ ಬಿಫೋರ್ ತೊಗೊಂಡು ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ತುಂಬ ಇಂಟ್ರೆಸ್ಟಿಂಗ್, ನೀವು ರೆಗ್ಯುಲರಾಗಿ ಕೇಳ್ತಾ ಇರ್ತೀರ ನಾರ್ಮಲಾಗಿ ಮನೇಲಿ ಮಾಡೋವಂಥ ಎಲ್ಲ ಟಿಫಿನ್ ಐಟಮ್ಸ್ ಏನಿರುತ್ತಲ್ಲ ಸೊ ಅದನ್ನೇ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದಾ ಅಂತ. ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ ಈ ಥರ ಫುಡ್ನೆಲ್ಲ ತೊಗೊಂಡ್ರು. ಬಟ್ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಆಯಿಲ್ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು. ಆ್ಯಂಡ್ ನಾವು ಏನೇ ತೊಗೊಂಡ್ರು ಸ್ವಲ್ಪ ವೆಜಿಟೇಬಲ್ಸ್, ತರಕಾರಿಗಳನ್ನ ಹಾಕಿ ತೊಗೊಳ್ಳೋ ಥರ ಇದ್ದರೆ ನಮಗೆ ಹಾಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈವನ್ ಸ್ವಲ್ಪ ಪೋರ್ಷನ್ ಕಂಟ್ರೋಲೂ ಮಾಡಬೇಕಾಗತ್ತೆ. ಆ್ಯಂಡ್ ಇವ್ರು ಬಂದುಬಿಟ್ಟು ಬ್ರೇಕ್ಫಾಸ್ಟ್ನ 11:30 ಈ ಟೈಮಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ಕೊತಿದ್ರು. ಆಪ್ಷನ್ಸ್ ಬಂದುಬಿಟ್ಟು ಈ ಥರ ಉಪ್ಪಿಟ್ಟು, ತರಕಾರಿ ಹಾಕಿ ಮಾಡಿರೋವಂಥ ಉಪ್ಪಿಟ್ಟಾಗಿರ್ಬೋದು, ಒಗ್ಗರಣೆ ಆಗಿರ್ಬೋದು, ಜೊತೆಗೆ ಇಡ್ಲಿ, ದೋಸೆ, ಈ ಥರ ಅವ್ರು ಏನೆಲ್ಲ ಫುಡ್ ಆಪ್ಷನ್ಸ್ನ ತೊಗೊಳ್ತಿದ್ರು ಅಂತೇಳ್ಬಿಟ್ಟು ಎಷ್ಟು ಕ್ಲಿಯರಾಗಿ ಪೇಪರ್ಸಲ್ಲಿ ಬರ್ಕೊಂಡ್ಬಿಟ್ಟು ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಲಿಸ್ಟ್ ಎಲ್ಲ ಮಾಡಿಕೊಂಡು ಎಷ್ಟು ಡೆಡಿಕೇಟೆಡ್ ಆಗಿ ಅವ್ರು ಫಾಲೋ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಸೊ ನಾವು ಏನಾದರೂ ಅಚೀವ್ ಮಾಡಬೇಕು ಅಂದರೆ ನಮ್ಮ ಕಡೆಯಿಂದ ಎಫರ್ಟ್ ಇರಲೇಬೇಕು. ಆ್ಯಂಡ್ ಇಷ್ಟಪಟ್ಟು ಮಾಡಿದ್ರೆ ಡೆಫಿನೆಟ್ಲಿ ಕಷ್ಟ ಅನಿಸೋದೇ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ಯಶೋಧ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಬ್ರೇಕ್ಫಾಸ್ಟ್ಗೂ ಮುಂಚೆ ಅಥವಾ ನಮಗೆ 11:30ವರೆಗೂ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ, ಅಥವಾ ಮಿಡ್ ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಆದಮೇಲೆ ಹೊಟ್ಟೆ ಹಶ್ವಾಯಿತು ಅಂತಂದರೆ ಅಂಥ ಟೈಮಲ್ಲಿ ಇವ್ರು ತೊಗೊಳ್ತಿದ್ದಂಥ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಿಗೆ ಕ್ಯಾರೆಟ್ ಹಾಗೂ ಬೀಟ್ರೂಟ್ಗೆ ಅದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿನ ಸೇರಿಸ್ಕೊಂಡು ಈ ಜ್ಯೂಸನ್ನ ತೊಗೊಳ್ತಿದ್ರಂತೆ. ಸೊ ಇದು ಬಂದುಬಿಟ್ಟು ಆ್ಯಸ್ ಎ ಸ್ನ್ಯಾಕ್ ಆಗಿ ತೊಗೊಳ್ಬೋದು. ಹೇಳಿದ್ನಲ್ಲ, ಈವನ್ ಬಿಫೋರ್ ಬ್ರೇಕ್ಫಾಸ್ಟ್ಗೂ ನೀವು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳ್ತಿರಲ್ಲ, ನೆನೆಸಿಟ್ಟಿರೋ ಡ್ರೈ ಫ್ರೂಟ್ಸ್, ಅದ್ರ ಜೊತೆಗಾದರೂ ಈ ಡ್ರಿಂಕ್ನ ತೊಗೊಳ್ಳಿ. ಮೇಯ್ನಾಗಿ ಇವ್ರು ಫಾಲೋ ಮಾಡಿದ್ದು ಬಂದುಬಿಟ್ಟು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅದರಲ್ಲಿ 16:8 ರೇಷೋನ ಫಾಲೋ ಮಾಡಿದ್ದಾರೆ. ಸೊ ನಿಮಗೆ ಈ ಥರ 16:8 ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ನಿಮ್ಮ ಟೈಮಿಂಗ್ಸ್ ಅಂದರೆ 10:14 ಆದರೂ ಮಾಡಿ. ಅಂದರೆ 10 ಅವರ್ಸು ಈಟಿಂಗ್ ವಿಂಡೋ ಇಟ್ಕೊಳ್ಳಿ, ಇನ್ನು 14 ಅವರ್ಸ್ ಫಾಸ್ಟಿಂಗ್ ವಿಂಡೋ ಇಟ್ಕೊಳ್ಳಿ. ಇಲ್ಲ ಇನ್ನೂ ಬಿಗಿನರ್ಸು, ನಮ್ಗೆ ಅಷ್ಟೊಂದೆಲ್ಲ ಹೊಟ್ಟೆ ಅಂದರೆ ತುಂಬ ಹೊಟ್ಟೆ ಹಶ್ವಾಗುತ್ತೆ ಅಂದ್ಕೊಂಡವರು ನೀವು 12:12 ಮಾಡ್ಕೊಳ್ಳಿ. ಅಂದರೆ 12 ತಾಸು ಮಾರ್ನಿಂಗ್ ನೀವು 9 o'clock ಬ್ರೇಕ್ಫಾಸ್ಟ್ ಮಾಡಿದರೆ ಮತ್ತು ನೈಟ್ 9 ಗಂಟೆಗೆ ನೀವು ನೈಟ್ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಆರಾಮಾಗಿ ಬಿಗಿನರ್ಸ್ ಫಾಲೋ ಮಾಡ್ಬೋದು. ಬಟ್ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ನಮ್ಮದು ಫಾಸ್ಟಿಂಗ್ ಟೈಮಲ್ಲಿ ಬೇರೆ ಏನೂ ತಿನ್ನಲಾರ್ದೆ ನೋಡ್ಕೊಳ್ಬೇಕು. ಅದು ಮೇನ್ ಕಾನ್ಸೆಪ್ಟ್ ನಮ್ಮದು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ. ಸೊ ಇದನ್ನು ಫಾಲೋ ಮಾಡಿದ್ದಾರೆ. ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಏನು ತೊಗೊಳ್ತಿದ್ರು ಅಂದರೆ ಯೂಶ್ವಲಿ ಡೈಲಿ 2 ಮಲ್ಟಿಗ್ರೇನ್ ಚಪಾತಿ, ನಾನು ವೇಟ್ ಲಾಸ್ ಚಪಾತಿ ಎಲ್ಲ ತೋರಿಸ್ತಿದ್ನಲ್ಲ ಸೊ ಅದು ಮೀಡಿಯಮ್ ಸೈಜಲ್ಲಿರುವಂಥ ಚಪಾತಿಗಳನ್ನ 2 ತೊಗೊಳ್ತಿದ್ರು. ಅದ್ರ ಜೊತೆಗೆ ತರಕಾರಿ ಪಲ್ಯ ಹಾಗೂ ಸ್ವಲ್ಪ ಪ್ರೋಟೀನ್ಗೋಸ್ಕರ ಕಾಳು, ಸ್ಪ್ರೌಟ್ಸ್ ಏನು ಮೊಳಕೆ ಬರೆಸಿರೋಂಥ ಏನಾದರೂ ಕಾಳು ಆ್ಯಂಡ್ ಸಲಾಡು. ಸೊ ಇದೆಲ್ಲ ಕಂಪಲ್ಸರಿಯಾಗಿ ಅವ್ರ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ರು. ಸೊ ನಾರ್ಮಲ್ ಆಗಿ ಎಲ್ಲರೂ ಮನೆಯಲ್ಲಿ ಮಧ್ಯಾಹ್ನ ಟೈಮಲ್ಲಿ ಈ ಥರ ರೊಟ್ಟಿ, ಚಪಾತಿ, ಮುದ್ದೆ ಮಾಡ್ಕೊಳ್ಳೋಕ್ಕಾದ್ರೆ ಮುದ್ದೆ, ಈ ಥರ ಎಲ್ಲ ಮನೇಲಿ ಮಾಡ್ತಾ ಇರ್ತೀವಲ್ಲ, ಅದೇ ಫುಡ್ನ ತೊಗೊಂಡು ಇವರು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವರ್ಕೌಟ್ಸ್ ಬಂದರೆ ಇವರು 1 ಅವರ್ ಡೈಲಿ 1 ಅವರ್ ವರ್ಕೌಟ್ ಮಾಡ್ತಿದ್ರಂತೆ. ಸೊ ನಾನು ನಿಮಗೆ ತಿಳಿಸಿದ್ದೆ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲೂ ನಾನು ತೋರಿಸಿದ್ದೆ ನಿಮಗೆ 21 ಮಿನಿಟ್ಸ್ ವರ್ಕೌಟ್ಸ್, ಮಿನಿಮಮ್ 21 ಮಿನಿಟ್ಸ್ ವರ್ಕೌಟ್ಸ್ನ ಮಾಡಿ ಅಂತೇಳ್ಬಿಟ್ಟು ತುಂಬ ಎಫೆಕ್ಟಿವ್ ಆಗಿದ್ದಾವೆ. ಆ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಎಂಡ್ ಕಾರ್ಡಲ್ಲಿ ಕೊಡ್ತೀನಿ, ಖಂಡಿತ ನೋಡಿ. ನೋಡೋದಕ್ಕೆ ತುಂಬ ಸಿಂಪಲ್ ಆಗಿರೋ ವರ್ಕೌಟ್ಸು, ಬಟ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಇಂಚ್ ಲಾಸ್ ಆಗುತ್ತೆ ಅದರಿಂದ ಅಂತ. ಸೊ ನಾನು ತೋರಿಸಿರುವಂಥ ವರ್ಕೌಟ್ಸ್ ಜೊತೆಗೆ ಬೇರೆ ವರ್ಕೌಟ್ಸ್ನೂ ಇನ್ಕ್ಲೂಡ್ ಮಾಡಿಕೊಂಡು ಟೋಟಲ್ 1 ಡೇಯಲ್ಲಿ 1 ಅವರ್ ವರ್ಕೌಟ್ಸ್ ಮಾಡ್ತಿದ್ರು. ಸೊ ಮಾರ್ನಿಂಗ್ ಆದರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಾದರೆ ಈವ್ನಿಂಗ್ ಟೈಮಲ್ಲಿ. ಸೊ ನಮಗೆ ಯಾವ ಟೈಮಿಂಗ್ ಅಡ್ಜಸ್ಟ್ ಇರುತ್ತೋ ಆ ಟೈಮಲ್ಲಿ ನಾವು ವರ್ಕೌಟ್ಸ್ನ ಮಾಡ್ಕೋಬೋದು.
ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ಏನು ತೊಗೊಳ್ತಿದ್ರು ಅಂದರೆ ಯೂಶ್ವಲಿ ಒಂದು ಶೇಂಗಾ ಬರ್ಫಿ, ಶೇಂಗಾ ಮತ್ತು ಬೆಲ್ಲ ಹಾಕಿ ಮಾಡಿರೋಂಥ ಶೇಂಗಾ ಬರ್ಫಿ ಅಥವಾ ಹುರಿದಿರೋಂಥ ಶೇಂಗಾ ಬೀಜ ಆಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಫ್ರೂಟು. ಸೊ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಳ್ತಿದ್ರು. ಆ್ಯಂಡ್ ನೆಕ್ಸ್ಟು ಡಿನ್ನರು. ಸೊ ಲಾಸ್ಟ್ ಕಂಪ್ಲೀಟ್ ಮಾಡಬೇಕಾಗಿರೋದು ಡಿನ್ನರ್ ಅಲ್ಲ. ಆ್ಯಂಡ್ ತುಂಬ ಜನ ಕನ್ಫ್ಯೂಷನಲ್ಲಿ ಇರ್ತೀರ ಡಿನ್ನರ್ಗೆ ಏನು ತೊಗೋಬೇಕು ಅಂತ. ಇವ್ರು ತೊಗೊಳ್ತಿದ್ದಂಥ ಡಿನ್ನರ್ ಬಂದುಬಿಟ್ಟು ಆಲ್ಮೋಸ್ಟ್ ಸ್ಮೂತಿನೇ ತೊಗೊಳ್ತಿದ್ರು. ಸೊ ಇದಕ್ಕೆ ಒಂಚೂರು ಬೆಲ್ಲನ ಹಾಕ್ಕೊಂಡು ತೊಗೊಳ್ತಿದ್ರಂತೆ. ನಾನು ಎಷ್ಟೊಂದು ಸ್ಮೂತಿ ರೆಸಿಪೀಸ್ನ ತೋರಿಸಿದ್ದೀನಿ, ಸೊ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥದ್ದನ್ನ. ಸೊ ವೀಡಿಯೋಸ್ ನಾನು ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಮರಿದೇನೆ ಚೆಕ್ ಮಾಡಿ. ಸೊ ನಾನು ತೋರಿಸಿರೋವಂಥ ಈ ಟ್ರಾನ್ಸ್ಫಾರ್ಮೇಷನ್ ಏನು ಮಾಡ್ಕೊಂಡಿದ್ದಾರಲ್ಲ ನಮ್ಮ ಫಾಲೋವರ್ಸು, ಎಲ್ಲರೂ ಒಂದೇ ಥರ ಫಾಲೋ ಮಾಡಿಲ್ಲ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ. ಸೊ ನೈಟ್ ಡಿನ್ನರ್ಗೆ ಕೆಲವೊಬ್ಬರು ಸೂಪ್ಸ್ನ ತೊಗೊಳೋದಕ್ಕೆ ಇಷ್ಟಪಡ್ತಾರೆ, ಇಲ್ಲಾಂದರೆ ಕೆಲವೊಬ್ಬರು ರೊಟ್ಟಿ ಚಪಾತಿ ಆ ಥರದ್ದು ಏನಾದರೂ ಒಂದು ತೊಗೊಳೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವರು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಸ್ಮೂತೀಸ್ನ ಇಷ್ಟಪಡ್ತಾರೆ. ಸೊ ಇದೇ ರೀಸನ್ಗೆ ನೋಡಿ ನಾನು ಸಾಕಷ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗಲಿ ಅಂತಲೇ ರೆಸಿಪೀಸ್ನ ತೋರಿಸ್ತಾ ಇರ್ತೀನಿ. ಸೊ ನಮಗೆ ಯಾವ್ದು ಕಂಫರ್ಟಬಲು, ನಮಗೆ ಟೈಮ್ ಇಲ್ಲಪ್ಪ ನೈಟ್ ಟೈಮಲ್ಲಿ ಮತ್ತೆ ಏನು ಮಾಡ್ಕೊಳ್ಳೋದು ಸೂಪ್ ಎಲ್ಲ, ಸೊ ಆ ಥರ ಎಲ್ಲ ಅಂದ್ಕೊಳ್ಳೋರಿಗೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ. ಸೊ ಕ್ವಿಕ್ಕಾಗಿ ಜಸ್ಟ್ 2 ನಿಮಿಷದಲ್ಲಿ ಸ್ಮೂತೀಸ್ಗಳನ್ನೆಲ್ಲ ಈ ಥರ ಮಾಡ್ಕೊಂಡು ತೊಗೋಬೋದು. ಇಲ್ಲ ನಮಗೆ ಬೆಲ್ಲಿ ಫ್ಯಾಟ್, ಮೇಯ್ನಾಗಿ ಬೆಲ್ಲಿ ಫ್ಯಾಟೇ ಕಡಿಮೆ ಮಾಡ್ಕೋಬೇಕು ಅಂದರೆ ಅಂಥವ್ರು ಸೂಪ್ಗಳನ್ನ ತೊಗೊಳ್ಳಿ. ಸೊ ಈ ಥರ ಆಪ್ಷನ್ಸ್ನ ನೀವು ಚೂಸ್ ಮಾಡ್ಕೋಬೋದು. ಹೇಳಿದ್ನಲ್ಲ, ನೈಟ್ ಡಿನ್ನರ್ ಬಂದುಬಿಟ್ಟು ಇವ್ರದ್ದು 7:30 ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ತಿದ್ರು, ಸೊ ದಟ್ ಇವ್ರದ್ದು ಈಟಿಂಗ್ ವಿಂಡೋ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಟೈಮಲ್ಲಿ ಊಟ ಆದಮೇಲೆ 1-2 ಅವರ್ಸ್ ಬಿಟ್ಟು 9:30ಗೆ ಈ ಟೈಮಲ್ಲಿ ಅವರು ಕಂಪಲ್ಸರಿಯಾಗಿ ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತಿದ್ರಂತೆ. ಸೊ ಐದರ್ ಜೀರಾ ವಾಟರ್ ಆಗಿರ್ಬೋದು, ಇಲ್ಲಾಂದರೆ ಕೊತ್ತಂಬರಿ ಬೀಜ ಅದೇ ಕೊರಿಯಾಂಡರ್ ವಾಟರ್ ಆಗಿರ್ಬೋದು, ಅಥವಾ ಚಕ್ಕೆ, ದಾಲ್ಚಿನ್ನಿ ಚಕ್ಕೆದು, ಸೋಂಪಿಂದು, ಸೊ ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಟೀ ಅಂತ ಹೇಳ್ಬೋದು. ಸೊ ಈ ಥರ ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದ ಅವ್ರ ಡಯಟ್ ರೊಟೀನ್ ಕಂಪ್ಲೀಟ್ ಮಾಡ್ಕೊಳ್ತಿದ್ರು. ಸೊ ನೋಡಿದ್ರಲ್ಲ ಅವ್ರ ಡಯಟ್ ರೊಟೀನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವರೇ ಹೇಳಿದ್ದಾರೆ ಡೈರೆಕ್ಟಾಗಿ ಏನೆಲ್ಲ ಫಾಲೋ ಮಾಡಿದ್ದಾರೆ, ಸೊ ಯಾವ ಥರ ರಿಸಲ್ಟ್ಸ್ ಬಂದಿದೆ ಅನ್ನೋದನ್ನ. ಸೊ ಇವಾಗ ನಾನು ನಿಮಗೆ ಶೇರ್ ಮಾಡ್ತೀನಿ, ನೀವು ನೋಡಿ. ಮ್ಯಾಮ್ ನಮಸ್ತೆ ಮೇಡಮ್. ನಿಮ್ಮ ವೀಡಿಯೋಸಿಂದ ನಾನು 10 kg ಪ್ಲಸ್ ಲಾಸ್ ಮಾಡ್ಕೊಂಡಿದ್ದೀನಿ. ನಂದು ವೆಯ್ಟ್ ಲಾಸ್ ಜರ್ನಿ ಯಾವ ಥರ ಇತ್ತು ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ 1.5 ಗ್ಲಾಸು ಹಾಟ್ ವಾಟರ್ ಕುಡಿತಾ ಇದ್ದೆ. ಅದಾದಮೇಲೆ ಆಮ್ಲ ಜ್ಯೂಸ್ ಕುಡಿತಾ ಇದ್ದೆ. ಅದಾಗಿ 1 ಅವರ್ ಆದಮೇಲೆ ನೆನೆಸಿರೋ ದ್ರಾಕ್ಷಿ, 1 ಡೇಟ್ಸು, 4 ಬಾದಾಮಿ, ಜೊತೆಗೆ ಕ್ಯಾರೆಟು ಬೀಟ್ರೂಟು ಜ್ಯೂಸ್ ಕುಡಿತಾ ಇದ್ದೆ. ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು, ಶಾವಿಗೆ ಬಾತು, ಬ್ರೌನ್ ರೈಸ್, ದೋಸೆ, ಚಪಾತಿ, ಇಲ್ಲಾಂದರೆ ಮಿಲ್ಕ್ ಶೇಕು ಈ ಥರ ಕುಡಿತಾ ಇದ್ದೆ. ಇದ್ರ ಜೊತೆಗೆ ಕಂಪಲ್ಸರಿ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊತಾ ಇದ್ದೆ. ಲಂಚಿಗೆ 2 ಚಪಾತಿ ತೊಗೊತಾ ಇದ್ದೆ, ಅದಕ್ಕೆ ಫ್ಲಾಕ್ಸೀಡ್ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೆ. ಕ್ಯಾರೆಟು, ಸೌತೆಕಾಯಿ ಕಾಳು ಪಲ್ಯ, ಇಲ್ಲಾಂದರೆ ಪನ್ನೀರು ಯಾವುದಾದ್ರೂ ಒಂದು ತೊಗೊತಾ ಇದ್ದೆ. ಸ್ನ್ಯಾಕ್ಸ್ ಟೈಮಲ್ಲಿ ಒಂದು ಶೇಂಗಾ ಬರ್ಫಿ ತೊಗೊತಾ ಇದ್ದೆ, ಇಲ್ಲಾಂದರೆ ಯಾವುದಾದ್ರೂ ಒಂದು ಫ್ರೂಟ್ ತೊಗೊತಾ ಇದ್ದೆ. ಡಿನ್ನರ್ಗೆ ಮಿಲ್ಕ್ ಶೇಕ್ ತೊಗೊತಾ ಇದ್ದೆ, ಇದಕ್ಕೆ ಜಾಗರಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಸಂಜೆ ಮಲ್ಗೋದಕ್ಕೂ 1 ಅವರ್ ಬಿಫೋರು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊತಾ ಇದ್ದೆ. ಇದು ಚಕ್ಕೆ, ಜೀರಾ, ಸೋಂಪು ವಾಟರ್ ಯಾವುದಾದ್ರೂ ಒಂದನ್ನು ತೊಗೊತಾ ಇದ್ದೆ. ಡೈಲಿ ಕಂಪಲ್ಸರಿ 1 ಅವರ್ ಎಕ್ಸಸೈಸ್ ಮಾಡ್ತಾಯಿದ್ದೆ, ಜೊತೆಗೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೆ. ವಾರದಲ್ಲಿ 2-3 ಸಲ ಎಗ್ ಡಯಟ್ ಮಾಡ್ತಾಯಿದ್ದೆ. ಮತ್ತು ಊಟಕ್ಕೆ ಹಿಮಾಲಯನ್ ಪಿಂಕ್ ಸಾಲ್ಟ್ನ ಕಂಪಲ್ಸರಿ ಯೂಸ್ ಮಾಡ್ತಾಯಿದ್ದೆ. ಆಯಿಲು ತುಂಬ ಕಡಿಮೆ ಯೂಸ್ ಮಾಡ್ತಾಯಿದ್ದೆ. ಶುಗರ್ ಅಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾಯಿದ್ದೆ. ಸಂಡೇ ಮಾತ್ರ ಚೀಟ್ ಡೇ ಇಟ್ಕೊತಾ ಇದ್ದೆ. ಈ ಥರ ಮಾಡಿ ನಾನು 10 kg ಪ್ಲಸ್ ಲಾಸ್ ಮಾಡ್ಕೊಂಡಿದ್ದೀನಿ 40 ಡೇಸಲ್ಲಿ. ಸೊ ಅವ್ರು ಹೇಳಿದ್ದು ನೀವೇ ಕೇಳಿಸ್ಕೊಂಡ್ರಲ್ಲ, 40 ಡೇಸಲ್ಲೇ 11 kgs ಅಷ್ಟು, 10+ kgs ಅಷ್ಟು ಅವರು ವೆಯ್ಟ್ನ ಕಡಿಮೆ ಮಾಡ್ಕೊಂಡಿದ್ದಾರಂತೆ. ಇಷ್ಟೊಂದಲ್ಲೇ ಟ್ರಾನ್ಸ್ಫಾರ್ಮೇಷನ್ ಬರೋದಕ್ಕೆ ಅವ್ರು ಹಾಕಿರೋಂಥ ಎಫರ್ಟೇ ರೀಸನು. ನಾನು ಅವಾಗೇ ತಿಳಿಸಿದ್ದೆ, ಸ್ಟ್ರಕ್ ಆಗಿರೋಂಥ ವೆಯ್ಟ್ನ ಅವರು ನಾರ್ಮಲಿಗೆ ತರೋದಕ್ಕೆ ವೀಕ್ಲಿ 2 ಸಲ ಆದರೂ ಎಗ್ ಡಯಟ್ನ ಫಾಲೋ ಮಾಡ್ತಿದ್ರಂತೆ. ಆ್ಯಂಡ್ ಎಗ್ ಡಯಟ್ ಬಗ್ಗೆ ಫುಲ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನಾನು ತೋರಿಸ್ತಾ ಇದ್ದೀನಲ್ಲ, ವೀಡಿಯೋಸ್ನ ಚೆಕ್ ಮಾಡಿ ನಿಮಗೆ ಐಡಿಯಾ ಬರುತ್ತೆ. ಆ್ಯಂಡ್ ಕಂಪಲ್ಸರಿ ವಾರಕ್ಕೆ 1 ಅಂದರೆ ಸಂಡೇ ಚೀಟ್ ಡೇ ಇಟ್ಕೊತಿದ್ರಂತೆ. ಇನ್ನೇನು ಬೇಕು ನಿಮಗೆ, ಆರಾಮಾಗಿ ವಾರಕ್ಕೊಂದ್ಸಲ ಚೀಟ್ ಮಾಡಿಕೊಂಡು ಸೊ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ವಿತ್ ಪ್ರೂಫ್ ನಿಮಗೆ ತೋರಿಸಿದ್ದೀನಿ. ಸೊ ಹಾಗಿದ್ರೆ ಯಶೋದಾ ಅವ್ರ ವೆಯ್ಟ್ ಲಾಸ್ ಜರ್ನಿ ನಿಮ್ಗೆ ಇಷ್ಟ ಆಯಿತು, ಅವ್ರ ಟ್ರಾನ್ಸ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಮ್ಮ ಕಡೆಯಿಂದ ಯಶೋದಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ವರ್ಗು ಟೇಕ್ ಕೇರ್, ಬಾಯ್.